ಈ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸಂಸದರಾದ ಶ್ರೀ ವಿ. ರಾಘವೇಂದ್ರ ಅವರು ಮಾತನಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಎನ್ ಕೆ ಜಗದೀಶ್ ಅವರು ಉಪಸ್ಥಿತರಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಾಂತರದ ಮಾಜಿ ಶಾಸಕರಾದ ಶ್ರೀಯುತ ಅಶೋಕ್ ನಾಯ್ಕ ಅವರು ಉಪಸ್ಥಿತರಿದ್ದಾರೆ. ಬಿಜೆಪಿ ರಾಜ್ಯ ಪ್ರಕೋಷ್ಠಗಳ ಸಂಯೋಜಕರಾದಂತಹ ಶ್ರೀ ಎಸ್ ದತ್ತಾತ್ರೇಯ ಅವರು ಉಪಸ್ಥಿತರಿದ್ದಾರೆ. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಾಲ್ತೇಶ್ ಅವರು ಉಪಸ್ಥಿತರಿದ್ದಾರೆ. ಜಿಲ್ಲಾ ರೈತ ಮೋರ್ಚಾದ ಅಧ್ಯಕ್ಷರಾದ ಸಿದ್ದಲಿಂಗಪ್ಪನವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಗಣೇಶ್ ಬಿಳುಕಿ ಅವರು ಹಾಗೂ ಕುಮಾರ್ ನಾಯ್ಡು ಅವರು ಉಪಸ್ಥಿತರಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಾಂತರದ ಅಧ್ಯಕ್ಷರಾದಂತಹ ಶ್ರೀಯುತ ಸಿಂಗಡಿ ಸುರೇಶ್ ಅವರು ಉಪಸ್ಥಿತರಿದ್ದಾರೆ. ಜಿಲ್ಲಾ ಸಮಿತಿ ಸದಸ್ಯರಾದ ಶ್ರೀ ರಾಜೇಶ್ ಕಾಮತ್ ಅವರು ಹಾಗೂ ಮಾಧ್ಯಮದ ಸಹಪ್ರಮುಖರಾದ ಮಂಜುನಾಥ್ ಅವರು ಉಪಸ್ಥಿತರಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಶ್ರೀಯುತ ಬಿ. ವೈ. ರಾಘವೇಂದ್ರ ಅವರು ಮಾತನಾಡಬೇಕಂತ ಕೇಳ್ತಾರೆ. ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಸ್ವಾಗತವನ್ನು ಬಯಸ್ತಾ ಜರೂರಾಗಿ ಕರೆದಂತ ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಿದಂತ ನಮ್ಮ ಪಕ್ಷದ ಎಲ್ಲ ಹಿರಿಯರನ್ನ ಮುಖಂಡರನ್ನ ಸ್ವಾಗತವನ್ನು ಬಯಸ್ತಾ ನಿನ್ನೆ ಪಾರ್ಲಿಮೆಂಟ್ ಸೆಷನ್ ಅನ್ನ ಮುಗಿಸ್ಕೊಂಡು ನಮ್ಮ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಕಿವಿಗೆ ಬಿದ್ದಾದ ಮೇಲೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಬೇಕು ಅಂತ ಹೇಳಿ ನಿಮ್ಮನ್ನು ಕರೆಯುವಂತ ಒಂದು ಪ್ರಯತ್ನ ಮಾಡಿದ್ದೀನಿ. ಮತ್ತೆ ವಿಶೇಷವಾಗಿ ಇವತ್ತು ಒಂದು ವಿಶೇಷವಾದಂಥ ಒಂದು ದಿನ. ಇವತ್ತು ನಮ್ಮ ದೇಶ ವಿಭಜನೆ ಆದಂಥ ಒಂದು ದಿನ. ಘನ ಸರ್ಕಾರ, ಕೇಂದ್ರ ಸರ್ಕಾರ, ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಇವತ್ತು ದೇಶ ವಿಭಜನೆ ಆದಂಥ ಒಂದು ಸಂದರ್ಭವನ್ನು ಇಟ್ಕೊಂಡು ವಿಭಜನ್ ವಿಭಜಿತ್ ಸ್ಮೃತಿ ದಿನ, ವಿಭಜನ ವಿಭಜಿತ ಸ್ಮೃತಿ ದಿನವನ್ನು ಆಚರಣೆಯನ್ನು ಮಾಡಬೇಕು. ಈ ದೇಶ ವಿಭಜನೆ ಆಗುವಂಥ ಒಂದು ಸಂದರ್ಭದಲ್ಲಿ ಅನೇಕ ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನ ಮಾಡಿದಂಥ ಕುಟುಂಬಗಳನ್ನ, ಹುತಾತ್ಮರನ್ನ, ನಿರಾಶ್ರಿತರನ್ನ ನೆನೆಸ್ಕೊಂಡು ಅವರ ಸ್ಮರಣೆಯನ್ನ ಮಾಡಿಕೊಂಡು ಈಗಿರುವಂತಹ ಕುಟುಂಬಕ್ಕೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು, ಶಾಂತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು, ಶ್ರದ್ಧಾಂಜಲಿಯನ್ನ ಅರ್ಪಣೆ ಮಾಡಬೇಕು ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ವೇದಿಕೆ ಮುಖಾಂತರ ಆ ಎಲ್ಲ ವೀರರನ್ನ, ಹುತಾತ್ಮರನ್ನ ಈ ಸಂದರ್ಭದಲ್ಲಿ ನಾನು ಮೊದಲಾಗಿ ನೆನೆಸ್ಕೊಳ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮೆಲ್ಲರ ಹಿರಿಯರು, ಪಕ್ಷದ ಜಿಲ್ಲೆಯ ಅಧ್ಯಕ್ಷರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಾವಿರಾರು ಕೈಗಳಿಗೆ ಉದ್ಯೋಗ ಕೊಟ್ಟಂತ ಸಮಾಜದ ರುದ್ರೇಗೌಡರು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ಅವನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೆ ನಮ್ಮ ರೈತ ಮೋರ್ಚಾದ ಎಲ್ಲ ಮುಖಂಡರುಗಳಿದ್ದಾರೆ, ಸಂಘಟನೆ ಎಲ್ಲ ಹಿರಿಯರಿದ್ದಾರೆ, ಅವ್ರನ್ನು ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ನಿನ್ನೆ ಸಂಜೆನ ಸೆಷನ್ ಮುಗಿಸ್ಕೊಂಡು ಬರ್ತಿದ್ದಾಗೆ ಪತ್ರಿಕೆಯನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಈಗ ತಾನೇ ಪ್ರಮಾಣ ವಚನ ತೆಗೆದುಕೊಂಡಂತ ಘನ ಸರ್ಕಾರದ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಒಂದು ವರ್ಷ ಗುಟ್ಕಾವನ್ನ, ಪಾನ್ ಮಸಾಲವನ್ನ, ಮಾರಾಟವನ್ನ ನಿಷೇಧಿಸಿ ಆಹಾರ ಸುರಕ್ಷತೆ ಇಲಾಖೆಯಿಂದ
ಪ್ರಕಟಣೆ ಮಾಡಿದ್ದು ನಮ್ಮ ಪತ್ರಿಕೆಯಲ್ಲಿ ನಿನ್ನೆ ಸಂಜೆ ನೋಡಿದೆ. ಆಶ್ಚರ್ಯ ಅನಿಸುತ್ತೆ. ಇದ್ದಕ್ಕಿದ್ದಂಗೆ ಈ ನಿಲುವನ್ನ ಯಾಕೆ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ? ಮತ್ತೆ ನಾವ್ಯಾರು ಕೂಡ ಗುಟ್ಕಾ ಇರ್ಬೋದು, ತಂಬಾಕಿರ್ಬೋದು, ಈ ನಿಕೋಟಿನ್ ಉತ್ಪನ್ನಗಳ ಪರವಾಗಿ ನಾವ್ಯಾರು ಕೂಡ ಇಲ್ಲ. ಅದ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಆದರೆ ಇಂಥ ಸಂದರ್ಭದಲ್ಲಿ, ಸೂಕ್ಷ್ಮವಾದಂಥ ಒಂದು ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರನ್ನ, ರೈತರನ್ನು ಕೂಡ ಹಿತದೃಷ್ಟಿಯನ್ನ ಕಣ್ಮುಂದೆ ಇಟ್ಕೊಂಡು ಎಚ್ಚರಿಕೆಯಿಂದ ಹೆಜ್ಜೆಯನ್ನ, ಚಿಂತನೆಯನ್ನ ಮಾಡಬೇಕಾಗಿತ್ತು ಈ ರಾಜ್ಯ ಸರ್ಕಾರ. ತಮಗೆಲ್ಲರೂ ಕೂಡ ಗೊತ್ತಿದೆ, ಈಗಾಗಲೇ ಬಯಲುಸೀಮೆ, ನಮ್ಮ ಉದಾಹರಣೆಗೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲೇ ಸೊರಬ, ಶಿಕಾರಿಪುರ, ಗ್ರಾಮಾಂತರದ ಕೆಲವು ಭಾಗದಲ್ಲಿ ಈಗಾಗಲೇ ಅಡಿಕೆ ಕೊಯ್ಲು ಶುರುವಾಗಿದೆ. ಮಲೆನಾಡು ಭಾಗದಲ್ಲಿ ಮೊನ್ನೆ ನೀವು ತಾವೇ ಪತ್ರಿಕೆ ಮುಖಾಂತರ ರಾಜ್ಯ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ರಿ. ಇಡೀ ದೇಶದಲ್ಲಿ ಸುಮಾರು 7.8 ಲಕ್ಷ ಹೆಕ್ಟೇರ್ ಅಡಿಕೆ ಬೆಳೀತಾ ಇದ್ರೆ ಅದರಲ್ಲಿ 5 ಲಕ್ಷ ಚಿಲ್ಲರೆ ಲಕ್ಷ ಹೆಕ್ಟೇರು ನಮ್ಮ ರಾಜ್ಯದಲ್ಲಿ ಬೆಳೀತಾ ಇದ್ದಾರೆ. ಅದರಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಸುಮಾರು 2.5 ಲಕ್ಷ 2.25 ಲಕ್ಷ ಹೆಕ್ಟೇರ್ ಅಷ್ಟು ಅಡಿಕೆ ಬೆಳೆ ವಿಸ್ತರಣೆ ಆಗಿದೆ. ಅದರ ಬೆಳೆ ವಿಸ್ತರಣೆ ಆಗಿದೆ. ಆದರೆ ಇಳುವರಿ 35% ಕಮ್ಮಿ ಆಗಿದೆ ಅಂತ ಹೇಳಿ ಅಧಿಕೃತವಾಗಿ ಪಾರ್ಲಿಮೆಂಟ್ ಅಲ್ಲಿ ಕೃಷಿ ಇಲಾಖೆಯಿಂದ, ಕಾಮರ್ಸ್ ಡಿಪಾರ್ಟ್ಮೆಂಟ್ ಇಂದ ಸಿಕ್ಕಂತ ಉತ್ತರವನ್ನು ಕೂಡ ತಮ್ಮ ಮುಖಾಂತರ ನಾನು ಹಂಚಿಕೊಂಡಿದ್ದೀನಿ. ಕಾರಣ ಏನು? ಅಡಿಕೆ ಬೆಳೆಗಾರರು ಬೆಳೆ ವಿಸ್ತರಣೆ ಆಗ್ತಾ ಇದೆ, ಆದಾಯ ಕಮ್ಮಿ ಆಗ್ತಾ ಇದೆ. ಅವ್ರು ಬೆಳೀತಿರುವಂತ ಆ ಫಸಲಿಗೆ ನೂರಾರು ರೋಗಗಳು, ಹಳದಿ ಎಲೆ ರೋಗ ಅಂತೆ, ಇನ್ನೊಂದು ರೋಗ ಅಂತೆ, ಕೊಳೆ ರೋಗ ಅಂತೆ, ಮಲೆನಾಡಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮತ್ತು ಇದ್ರ ಮಧ್ಯೆ ಇನ್ನೂ ಕೂಡ ತಲೆ ಮೇಲೆ ಹೊತ್ಕೊಂಡು ಗಡಿಯನ್ನ ದಾಟಿಸುವಂತ ಒಂದು ಕೆಲಸ ಬಾರ್ಡರ್ ಅಲ್ಲಿ, ಬಾಂಗ್ಲಾ ಇರ್ಬೋದು, ಮೈಮಾರ್ ಇರ್ಬೋದು, ಈ ಅಕ್ಕಪಕ್ಕದ ನಮ್ಮ ಅಡ್ಜಸೆಂಟ್ ಕಂಟ್ರೀಸ್ ಏನಿದೆ ಅಲ್ಲಿ ಇಲ್ಲೀಗಲ್ ಆಗಿ ಅಡಿಕೆ ಬರ್ತಾ ಇದೆ. ಇದನ್ನ ನಮ್ಮ ಹಿರಿಯರಂತ ಸನ್ಮಾನಿಸಿದ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ, ಸನ್ಮಾನಿಸಿದ ಕಾಗೇರಿ ಅವರು ಇರ್ಬೋದು, ಕೋಟಾ ಶಿವಸ್ ಪೂಜಾರಿ ಇರ್ಬೋದು, ಮ್ಯಾಮ್ಕೋಸ್, ಕ್ಯಾಂಪ್ಕೋ, ಇವರೆಲ್ಲ ನೇತೃತ್ವದ ಗೌರವಿತ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಿ ಅಲ್ಲೇನು ಬಿಗಿ ಮಾಡಬೇಕು ಆ ದಿಕ್ಕಲ್ಲೂ ಕೂಡ ಇನ್ನು ಹೆಚ್ಚು ಬಿಗಿ ಮಾಡುವಂತ ದಿಕ್ಕಿನಲ್ಲಿ, ಮತ್ತೆ ಇನ್ನೊಂದು ಕಡೆಗೆ ಅಡಿಕೆ ಬೆಳೆಗಾರರಿಗೆ ಪೂರಕವಾಗಿ ನಾವು ಇಂಪೋರ್ಟ್ ಮಾಡ್ಕೊಂಡಂತ ಅಡಿಕೆಗೆ ಇಂಪೋರ್ಟ್ ಡ್ಯೂಟಿಯನ್ನು ಹೆಚ್ಚಿಗೆ ಮಾಡಿ ಇಂಪೋರ್ಟ್ ಆಗುವಂತ ಅಡಿಕೆನೂ ಕೂಡ ಎಷ್ಟು ಕಮ್ಮಿ ಮಾಡ್ಲಿಕ್ಕಾಗತ್ತೆ ಆ ದಿಕ್ಕಲ್ಲೂ ಕೂಡ ಪ್ರಯತ್ನಗಳು ನಮ್ಮ ಕೇಂದ್ರ ಸರ್ಕಾರದಿಂದ ಕಳೆದ 8-10 ವರ್ಷದಿಂದ ಸುದೀರ್ಘವಾಗಿ ತಂದೆ ಆದಂತ ಒಂದು ಪ್ರಯತ್ನ ಒಂದು ಕಡೆಗೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇದೇ UPA ಸರ್ಕಾರ ಇದ್ದಾಗ 2000 ಗುಲಾಂ ನಬಿ ಆಜಾದ್ ಆ ಟೈಮಲ್ಲಿ ಫುಡ್ ಮಿನಿಸ್ಟರ್ ಇದ್ರು, ಮನಮೋಹನ್ ಸಿಂಗ್ ಜಿ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು. ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಅನ್ನೇ ಕೊಟ್ಬಿಟ್ರು ವಿಷಹಾನಿಕರ ಅಡಿಕೆ ಅನ್ನೋ ರೀತಿಯಲ್ಲಿ. ಆ ಮುಳುಮೇಲೆ ಬಿದ್ದಂತ ಬಟ್ಟೆಯನ್ನ ಹರಿಯದ ರೀತಿಯಲ್ಲಿ ಹುಷಾರಾಗಿ ಎತ್ಕೊಳ್ಳೋ ದೊಡ್ಡ ಪ್ರಯತ್ನ ಇನ್ನೊಂದು ಕಡೆಗೆ ಪ್ರಯತ್ನಗಳು ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ರೈತರ ಹೊಟ್ಟೆ ಮೇಲೆ ಹೊಡೆಯುವಂತ ಒಂದು ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಯಾಕೆ ಈ ಸತಿ ಈ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಗಡಿಬಿಡಿಯಲ್ಲಿ, ಮೊನ್ನೆ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ ವರ್ತಕರ ಲಾರಿಯನ್ನ, ಸೊಸೈಟಿಗಳ ಲಾರಿಗಳನ್ನ ಹಿಡಿಯುವಂತ ಒಂದು ಪ್ರಯತ್ನವನ್ನು ಮಾಡಿದಾಗ ಅದನ್ನ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಹೊರಗೆ ತರುವಂತ ಒಂದು ಪ್ರಯತ್ನ ಕೂಡ ಮಾಡಿದ್ದು ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ
ಇಷ್ಟೊಂದು ಮಧ್ಯ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕಮಗಳೂರು, ದುರ್ಗ, ದಾವಣಗೆರೆ ಇಲ್ಲೆಲ್ಲ ಕೂಡ ಬೆಳೀತಾ ಇದ್ದೀವಿ. ಮತ್ತೆ ಸಂಪೂರ್ಣವಾಗಿ ನಿಷೇಧ ಮಾಡುವಂತ ಅಧಿಕಾರ ಸರ್ಕಾರಕ್ಕಿಲ್ಲ. ಏನೇ ಆಗಬೇಕು ಕೂಡ ಪಾರ್ಲಿಮೆಂಟ್ ಅಲ್ಲೂ ಕೂಡ ಅಲ್ಲಿ ಮಸೂದೆಯನ್ನ ಪಾಸ್ ಮಾಡಬೇಕಾಗತ್ತೆ. ಹಾಗೆ ಟೆಂಪ್ರರಿ ಆಗಿ ತಮಗೆ ಗೊತ್ತಿರ್ಬೋದು, ಸುಪ್ರೀಂ ಕೋರ್ಟ್ ಆದೇಶ ಇದೆ, ಎರಡು ರೀತಿ ಬ್ಯಾನ್ಗಳನ್ನ ಮಾಡಬಹುದು, ಬ್ಲಾಂಕೆಟ್ ಬ್ಯಾನ್ ಮತ್ತೆ ಸ್ವೀಪಿಂಗ್ ಬ್ಯಾನ್ ಅಂತ ಹೇಳಿ. ಬ್ಲಾಂಕೆಟ್ ಬ್ಯಾನ್ ಪ್ರಕಾರ ಸಂಪೂರ್ಣವಾಗಿ ಸರ್ವಕಾಲಿಕವಾಗಿ ಪರ್ಮನೆಂಟ್ ಆಗಿ ಬ್ಯಾನ್ ಅನ್ನು ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಇದು ಒಂದು. ಎರಡನೇದು ಸ್ವೀಪಿಂಗ್ ಬ್ಯಾನ್, ನಿರ್ದಿಷ್ಟ ಅವಧಿಗೆ ಬ್ಯಾನ್ ಅನ್ನು ಮಾಡುವಂತ ಒಂದು ಅವಕಾಶ, ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಹಾಗಾಗಿ ಈ ಕಾನೂನಿನ ಅಡಿಯಲ್ಲಿ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆಯಾ? ಎಲ್ಲೋ ಒಂದ್ ಕಡೆಗೆ ಈ ಸಿಗರೆಟ್ ಲಾಬಿಗೆ ತಲೆಬಾಗಿ ಈ ರೀತಿಯಂತ ಕೆಲಸವನ್ನ ಮಾಡ್ತಾ ಇದ್ದೀರಾ? ನಿಮಗೆ ದೇಶ, ರಾಜ್ಯದ ಜನರ ಆರೋಗ್ಯದ ಬಗ್ಗೆ ಕಳಕಳಿ ಇದ್ದಿದ್ರೆ, ನಿಜ ಆದ್ರೆ, ಈ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾದ್ಮೇಲೆ ಶಾಲೆಗಳನ್ನ ಕಟ್ಟೋಕ್ಕಿಂತ, ದೇವಸ್ಥಾನಗಳನ್ನ ಹೆಚ್ಚಿಗೆ ಕಟ್ಟೋಕ್ಕಿಂತ ಹೆಚ್ಚು CL7 ಬಾರ್ ಲೈಸೆನ್ಸ್ ಅನ್ನ ಹಳ್ಳಿಗೆ ಕೊಡ್ತಾ ಇದ್ರಲ್ಲ, ಹರಾಜ್ ಮುಖಾಂತರ. ಹರಾಜು ಅಥವಾ ಟ್ರಾನ್ಸ್ಪರೆನ್ಸಿಗೆ ಪಾಪ ಆ ವರ್ಡ್ ಅನ್ನು ಉಪಯೋಗಿಸಬೇಕು, ಬೇರೆ ಏನೇನು ನಡೀತಿದೆ ಅಂತೇಳಿ ಬಂದು ಹೇಳ್ತಾ ಇದ್ದಾರೆ, ಅದು ಬೇರೆ. ಒಂದೊಂದು ಜಿಲ್ಲಾ ಪಂಚಾಯತ್, ಒಂದು ಹೋಬಳಿ ಒಳಗೆ 2-3 CL7 ಕೊಟ್ಟು ಕುಡಿಯುವಂತ ಸಂಖ್ಯೆ ಹೆಚ್ಚಿಗೆ ಮಾಡಿಕೊಂಡು ಕಾಯಿಲಿರುವಂತಹ ಈ ಸರ್ಕಾರ, ಯಾವುದೇ ಸರ್ಕಾರದ ಆದಾಯಗಳಿಲ್ಲ. ಸೊ ಈ ರೀತಿ ಅಡ್ಡದಾರಿಗಳ ಮುಖಾಂತರ ಆದಾಯವನ್ನು ತೆಗೆದುಕೊಂಡು ಬಂದು ಸರ್ಕಾರವನ್ನ ನಡೆಸುವಂತ ಒಂದು ಪ್ರಯತ್ನ ಈ ಸರ್ಕಾರದಲ್ಲಿ ಆಗ್ತಾ ಇದೆ. ಹಾಗಾಗಿ ಏಕಾಏಕಿ ಯಾವುದೋ ಲಾಬಿಗೆ ಒಳಗಾಗದೆ ಎಚ್ಚರಿಕೆಯಿಂದ ಇನ್ನೊಂದು ತಿಂಗಳಲ್ಲಿ ಕೊಯ್ಲು ಶುರುವಾಗುತ್ತೆ. ನಿನ್ನೆ ತಾನೇ ರಾಶಿ ಅಡಿಕೆಗೆ ಸುಮಾರು 54-55 ಸಾವಿರ ಇತ್ತು. ನಿನ್ನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಿದ್ದಂಗೆ 4-5 ಸಾವಿರ, 50 ಸಾವಿರ, 49 ಸಾವಿರಕ್ಕೆ ಇಳಿದಿದೆ. ಅಡಿಕೆ ಬೆಳೆಗಾರರು ಈ ಕೇಣಿ ಅಂತ ಕೊಡ್ತಾರೆ. ಪಾಪ ಅವರೇ ಬಂದು ಕೊಯ್ದು ಬೇಯಿಸಿ ಅವತ್ತಿನ ರೇಟ್ ಪ್ರಕಾರ ರೈತರ ಒಂದು ಅಡಿಕೆಯನ್ನು ಕೊಯ್ಲಿಕ್ಕೋಸ್ಕರ ರೇಟನ್ನು ಫಿಕ್ಸ್ ಮಾಡುವಂತ ಒಂದು ಸಂದರ್ಭ. ಇನ್ನೊಂದು ಕಡೆಗೆ ನಿನ್ನೆ ನಮ್ಮ ಮ್ಯಾಮ್ಕೋಸಿನ ಉಪಾಧ್ಯಕ್ಷರಿಗೆ ಫೋನ್ ಮಾಡಿದೆ, ಮಹೇಶ್ ಅವರಿಗೆ. ಅವ್ರು ಹೇಳ್ತಾರೆ ಸುಮಾರು 1.25 ಲಕ್ಷ ಕ್ವಿಂಟಲ್ ಅಡಿಕೆ ಬೆಲೆ ನನ್ನೆಲ್ಲ ಸ್ಟಾಕ್ ಇದೆ, ಬೇರೆ ಬೇರೆ ಸಹಕಾರ ಸಂಘಗಳಲ್ಲಿ ಎಷ್ಟಿರ್ಬೋದು, ವರ್ತಕರ ಕೈಯಲ್ಲಿ ಎಷ್ಟಿರ್ಬೋದು, ರೈತರ ಕೈಯಲ್ಲಿ ಎಷ್ಟಿರ್ಬೋದು. ಈ ರೀತಿ ಏಕಾಏಕಿ ರೈತರ ಕೈಯಲ್ಲಿರುವಂತಹ ಫಸಲು ಇರುವಂತಹ ಸಂದರ್ಭದಲ್ಲಿ ನೀವು ಈ ರೀತಿಯ ಒಂದು ನಿಷೇಧ ಅಂತ ಹೇಳಿ ಎಲ್ಲೋ ಒಂದ್ ಕಡೆಗೆ ದುರುದ್ದೇಶವನ್ನು ಇಟ್ಕೊಂಡು ನಿಷೇಧ ಇದೆ, ಅದು ಒಳ್ಳೆ ಉದ್ದೇಶ ಇಲ್ಲ. ಇದ್ರ ಹಿಂದೆ ಮಾಡುವಂತ ಮುಖಾಂತರ ಅಡಿಕೆ ಬೆಳೆಗಾರರ, ವರ್ತಕರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಇಡೀ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಇವತ್ತು ಟ್ರೇಡ್ ಅಂಡ್ ಕಾಮರ್ಸ್ ಅದ್ಯಾವುದೇ ಇರಲಿ, ಸಣ್ಣ ಪುಟ್ಟ ಒಂದು ಬಟ್ಟೆ ಅಂಗಡಿ ಇರ್ಬೋದು, ವ್ಯವಹಾರಗಳಿರ್ಬೋದು, ಹೋಟೆಲ್ ಇರ್ಬೋದು, ಕ್ಯಾಂಟೀನ್ ಇರ್ಬೋದು. ಇವತ್ತು ರೈತ ಸಮೃದ್ಧಿ ಇದ್ದಿದ್ರೆ ಅವನು ಶಿವಮೊಗ್ಗಕ್ಕೂ ತಾಲೂಕು ಕೇಂದ್ರಗಳು ಬರ್ತಾನೆ, ಚಹಾ ಕುಡಿತಾನೆ, ಇವತ್ತು ನಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ನನಗಿವತ್ತೊಂದು 10, 15, 20 ಒಣ ಅಡಿಕೆ ನಾನು ಬೆಳೆದು ಬೇಯಿಸಿ ಭವಿಷ್ಯವನ್ನು ಕಟ್ಟುವಂತ ಕೆಲಸವನ್ನು ಚಿಂತನೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇದರ ಒಂದು ಪರಿಣಾಮ ಈ ರಾಜ್ಯ ಸರ್ಕಾರ ಚಿಂತನೆ ಮಾಡೂ ಕೂಡ ದುರುದ್ದೇಶದಿಂದ ಈ ಕಾಂಗ್ರೆಸ್ ಸರ್ಕಾರ ನಿಷೇಧ ಅಂತೇಳಿ ಟೆಂಪ್ರರಿ ಆಗಿ ಮಾಡುವ ಮುಖಾಂತರ ಸರ್ಕಾರ ಅಧಿಕಾರ ಇದೆ, ಎಲ್ಲರೂ ಬಂದನ್ನು ಮಾತಾಡಿಸ್ಲಿ ಅನ್ನುವಂಥ ಒಂದು ಚಿಂತನೆಯನ್ನು ಇಟ್ಕೊಂಡ್ರ. ಯಾಕೆಂದ್ರೆ ಮೊನ್ನೆ ಮುಂಬೈಯಲ್ಲಿ ನಮ್ಮ ಈ ಭಾಗದ ಲಾರಿಗಳನ್ನ ಸೀಸ್ ಮಾಡುವಂತ ಸಂದರ್ಭದಲ್ಲಿ
ನಮ್ಮ ದುರ್ಗ ಈ ಕಡೆ ಭಾಗದ ವರ್ತಕರು ಕೂಡ ಗೌರವಂತ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ಆ ಒಂದು ಸಮಸ್ಯೆಯಿಂದ ನಮಗೆ ಹೊರತರುವಂತ ಪ್ರಯತ್ನ ಮಾಡಿ ಅಂತ. ಈ ಸಮಸ್ಯೆಯ ಸಂದರ್ಭದಲ್ಲಿ ನಂದೊಂದು ಏನೋ ಪ್ರಹಾರವನ್ನು ಕೊಡಬಹುದು ಅನ್ನೋ ರೀತಿಯಲ್ಲಿ ಒಂದು ವರ್ಷಕ್ಕೆ ಗುಟ್ಕವನ್ನು ನಿಷೇಧವನ್ನು ಮಾಡಬೇಕು ಅಂತೇಳಿ ಪಾನ್ ಮಸಾಲವನ್ನು ಮಾಡಬೇಕು ಅಂತಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅಡಿಕೆನೇ ಬೇರೆ, ಟೊಬ್ಯಾಕೋನೇ ಬೇರೆ. ಮೊದಲು ಎರಡು ಮಿಕ್ಸ್ ಮಾಡಿ ಪ್ಯಾಕೆಟ್ ಮಾಡ್ತಾ ಇದ್ರು, ಎರಡು ಬೇರೆ ಬೇರೆ ಮಾಡಿದ್ದಾರೆ. ಹಾಗಾಗಿ ಎರಡೂ ಮಿಕ್ಸ್ ಮಾಡಿ, ತಂಬಾಕನ್ನ ಮಿಕ್ಸ್ ಮಾಡಿ ಇರುವಂತ ಪ್ರಾಡಕ್ಟ್ ಮಾಡಲಿ. ಆ ಗುಟ್ಕಾ ಸ್ಯಾಟೆಸ್ಗಳೇನು ಬರುತ್ತೆ ಅಂತ, ಆ ಪ್ಯಾಕೆಟ್ಗಳೇನು ಬರುತ್ತೆ ಅದು ಸೆಪರೇಟ್ ಇರುತ್ತೆ. ಹೀಗಿದ್ದಾಗೂ ಕೂಡ ಈ ರೀತಿ ಏಕಾಏಕಿ ಮಾಡುವಂತ ಪ್ರಯತ್ನ, ತೊಂದರೆಯನ್ನು ಕೊಡುವಂತ ಪ್ರಯತ್ನ ಮಾಡಿದರೆ ದೊಡ್ಡ ಸಮಸ್ಯೆಯನ್ನ ರೈತರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಈ ಸರ್ಕಾರ ಮಾಡಿದೆ. 24 ಗಂಟೆ ಒಳಗೆ ಆದಷ್ಟು ಬೇಗ ಇದನ್ನು ವಾಪಸ್ ತೆಗೆದುಕೊಂಡಿಲ್ಲ ಅಂದ್ರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ. ಮತ್ತು ದೇಶದಲ್ಲಿ ಅನೇಕ ರಾಜ್ಯಗಳಲ್ಲೂ ಕೂಡ ಬ್ಯಾನ್ ಮಾಡಿದ್ದಾರೆ. ಸಮಯ ಸಂದರ್ಭ ನೋಡ್ಕೊಂಡು ಮಾಡಿದ್ದಾರೆ. ಈಗ ರೈತರು ಫಸಲು ಕೊಯ್ಯುವಂಥದ್ದು ಒಂದು ಸಂದರ್ಭ, ವರ್ತಕರಲ್ಲಿ ಲಕ್ಷಗಟ್ಟಲೆ ಮಾಲಿರುವಂಥ ಒಂದು ಸಂದರ್ಭ. ಮೊದಲೇ ಸರ್ಕಾರದ ಒಂದು ರಿಪೋರ್ಟ್ ಬಂದಿದೆ, 35% ಆದಾಯ ಕಮ್ಮಿ ಆಗಿದೆ, ಎಕ್ಸ್ಟೆಂಟ್ ಮಾತ್ರ ಹೆಚ್ಚಾಗಿದೆ ಅಂತೇಳಿ. ಸುಮಾರು 500 ಕೋಟಿಗಿಂತ ಹೆಚ್ಚಿನ ಟ್ಯಾಕ್ಸ್ ಅನ್ನು ಕರ್ನಾಟಕ ರಾಜ್ಯ ವರ್ತಕರು ಈ ಒಂದು ವ್ಯವಹಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಕಟ್ತಿರುವಂತ ಈ ಸಂದರ್ಭದಲ್ಲಿ ನಿಮಗೆ ನಿಜವಾಗ್ಲೂ ಕಳಕಳಿ ಇದ್ರೆ ಮಾಡಿ, ಎಲ್ಲದೂ ಲಾಭ, ಎಲ್ಲದೂ ಕೂಡ ಬ್ಯಾನ್ ಮಾಡಿ. ತಾವೇ ತಗೊಳ್ಳಿ ಅಂಕಿಅಂಶ ಎಷ್ಟು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಸಾವಿರಾರು, ನನ್ಗೆ ಗೊತ್ತಿಲ್ಲ ಅಂಕಿಅಂಶ, CL7 ಬಾರ್ ಲೈಸೆನ್ಸ್ 4 ಅಟ್ಯಾಚ್ ರೂಮ್ ಇದ್ರೆ ಸಾಕು, ಅವರಿಗೆ ಈಸಿಯಾಗಿ ಲೈಸೆನ್ಸ್ ಕೊಡುವಂತ ಅಧಿಕೃತ ಮತ್ತು ಅನಧಿಕೃತ ಎರಡೂ ಫೀಸನ್ನು ತೆಗೆದುಕೊಂಡು ಕೊಡುವಂತ ಕೆಲಸ ಆಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ತಪ್ಪು ನಿರ್ಧಾರವನ್ನ ನೀವೇನು ಆಲ್ರೆಡಿ ತೆಗೆದುಕೊಂಡಿದ್ದೀರಿ. ನಿನ್ನೆ ಗೌರವಾನ್ವಿತ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಅವ್ರ ಗಮನಕ್ಕೆ ತರುವಂತ ಕೆಲಸಗಳಾಗಿದೆ. ಈಗಾಗಲೇ ನಿನ್ನೆಗೂ ಇವತ್ತು ಒಂದು ಕ್ವಿಂಟಾಲಿಗೆ 5,000 ರೂಪಾಯಿ ರೇಟ್ ಕಮ್ಮಿ ಆಗಿದೆ. ನಾಳೆ ಇನ್ನೂ ಹೆಚ್ಚು ರೈತರಿಗೆ ಏನಾದ್ರು ತೊಂದರೆ ಆಯಿತು ಅಂದ್ರೆ ಅದಕ್ಕೆ ನೇರವಾದಂತ ಕಾರಣ ನಿಮ್ಮ ಇವತ್ತಿನ ನೀತಿಯ ಒಂದು ಪರಿಣಾಮ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮತ್ತು ಸರ್ಕಾರ ದಯಮಾಡಿ ಪಕ್ಷದ ಪರವಾಗಿ ನಾವು ವಿನಂತಿಯನ್ನು ಕೂಡ ಮಾಡ್ಕೊಂತೀವಿ. ಇದ್ರಲ್ಲಿ ಪ್ರೆಸ್ಟೀಜ್ ಅಂತ ತೆಗೆದುಕೊಂಡು ಹೋಗೋದು ಬೇಡ. ಯಾವುದೋ ಒಂದು ಕಾರಣಕ್ಕೆ ನೀವು ತೆಗೆದುಕೊಂಡಿದ್ದೀರಿ, ನಿಲ್ವು ಯಾಕೆ ತೆಗೆದುಕೊಂಡಿರಿ ಅಂತೇಳಿ ಜನ ಗುಸುಗುಸು ಮಾತಾಡ್ತಾ ಇದ್ದಾರೆ. ನಾನು ಈ ಪತ್ರಿಕೆ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ. ಹಾಗಾಗಿ ವಾಪಸ್ಸನ್ನ ಈ ನಿಷೇಧವನ್ನು ಮಾಡಿದರೆ ಅದು ವಾಪಸ್ ತೆಗೆದುಕೋಬೇಕು. ಬಿಜೆಪಿ